ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಫಿಕ್ಸ್. ಜನಸಂಖ್ಯೆ ಬದಲು ವಿಸ್ತೀರ್ಣ ಪರಿಗಣಿಸಿ ಮರು ವಿಂಗಡಣೆ ಆಗಲಿದೆ. 9 ಲೋಕಸಭಾ ಕ್ಷೇತ್ರಗಳ ವಿಭಜನೆ, ಜನಸಂಖ್ಯೆ ಬದಲು ವಿಸ್ತೀರ್ಣ ಪರಿಗಣಿಸಿ ಮರು ವಿಂಗಡಣೆ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದ ಭಾಗದಲ್ಲಿ 3 ಕ್ಷೇತ್ರಗಳ ವಿಭಜನೆ, ದಕ್ಷಿಣ ಕರ್ನಾಟಕದಲ್ಲಿ ಬರೋಬ್ಬರಿ 6 ಕ್ಷೇತ್ರಗಳಿಗೆ ಸರ್ಜರಿ ಆಗುತ್ತೆ. ರಾಜ್ಯದ ಲೋಕ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆಯಾಗುತ್ತೆ. ತುಮಕೂರು ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಫಿಕ್ಸ್. ಬೆಳಗಾವಿ ಲೋಕಸಭಾ ಕ್ಷೇತ್ರ, ರಾಯಚೂರು ಲೋಕಸಭಾ ಕ್ಷೇತ್ರ, ಮೈಸೂರು ಲೋಕಸಭಾ ಕ್ಷೇತ್ರ, ವಿಜಯ ತುಮಕೂರು ಲೋಕಸಭಾ ಕ್ಷೇತ್ರ, ವಿಜಯಪುರ, ಧಾರವಾಡ, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ. 5 ವಿಜಯಪುರ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆಗಬಹುದು. 6ನೇದು ಧಾರವಾಡ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ. ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಮರು ವಿಂಗಡಣೆ ಫಿಕ್ಸ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಮರು ವಿಂಗಡಣೆ ಆಗುತ್ತೆ. 9 ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆಗುವಂಥದ್ದು. ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರದ ಮರು ವಿಂಗಡಣೆ ಫಿಕ್ಸ್. ಜನಸಂಖ್ಯಾ ಬದಲು ವಿಸ್ತೀರ್ಣ ಪರಿಗಣಿಸಿ ಮರು ವಿಂಗಡಣೆಯನ್ನ ಮಾಡಲಾಗುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ 3 ಕ್ಷೇತ್ರಗಳ ವಿಭಜನೆಯಾಗುವಂಥದ್ದು. ದಕ್ಷಿಣ ಕರ್ನಾಟಕದಲ್ಲಿ ಬರೋಬ್ಬರಿ 6 ಕ್ಷೇತ್ರ. ದಕ್ಷಿಣ ಕರ್ನಾಟಕದಲ್ಲಿ ಬರೋಬ್ಬರಿ 6 ಕ್ಷೇತ್ರ, ಉತ್ತರದಲ್ಲಿ 3 ಕ್ಷೇತ್ರಗಳು ವಿಭಜನೆಯಾಗುತ್ತೆ. ಒಟ್ಟಿನಲ್ಲಿ ಈಗ ರಾಜ್ಯ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆಯಾಗುವಂಥದ್ದು ಪಕ್ಕ. ತುಮಕೂರು ಲೋಕಸಭಾ ಕ್ಷೇತ್ರ, ಬೆಳಗಾವಿ ಲೋಕಸಭಾ ಕ್ಷೇತ್ರ, ರಾಯಚೂರು, ಮೈಸೂರು, ವಿಜಯಪುರ, ಧಾರವಾಡ, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ, ಹೀಗೆ ಈ ರೀತಿ ಕ್ಷೇತ್ರಗಳ ಮರು ವಿಂಗಡಣೆ ಫಿಕ್ಸ್ ಆಗಿದೆ. ಅಲ್ಲಿಗೆ ಲೋಕಸಭಾ ಕ್ಷೇತ್ರ 28ರಿಂದ 42ಕ್ಕೆ ಏರಿಕೆಯಾಗುತ್ತೆ. ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಈಗ ಮುಂದಾಗ್ತಾ ಇರುವಂಥದ್ದು. ಜನಸಂಖ್ಯೆಯ ಬದಲು ವಿಸ್ತೀರ್ಣವನ್ನ ಪರಿಗಣಿಸಿ ಇಲ್ಲಿ ವಿಭಜನೆಗೆ ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ 3 ಕ್ಷೇತ್ರಗಳ ವಿಭಜನೆಯಾದರೆ ದಕ್ಷಿಣ ಕರ್ನಾಟಕದಲ್ಲಿ ಬರೋಬ್ಬರಿ 6 ಕ್ಷೇತ್ರ. ಅಲ್ಲಿಗೆ 28ರಿಂದ 42ಕ್ಕೆ ಏರಿಕೆ ಆಗುತ್ತೆ ರಾಜ್ಯ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ.